ಎಫೆಕ್ಟ್ ಎಲ್ಲ ಹಾಕಿ ಕಲರ್ ಗ್ರೇಡಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡಿಬಿಡ್ತೀನಿ ಅಷ್ಟೇ. ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಅಪ್ಲೋಡು, ಅದಾದಮೇಲೆ ನಿಮ್ಮ ಜೊತೆ ನಾನು ಇನ್ನೊಂದ್ಸಲಿ ನೋಡೋದು ಅಷ್ಟೇ ವೀಡಿಯೋ. ಅಲ್ಲಿವರೆಗೂ ಮತ್ತೆ ನೋಡೋಲ್ಲ ನಾನು ವೀಡಿಯೋ. ನೋಡಬೇಕು ಅಂದ್ಕೊತಾ ಇದ್ದೀನಿ, ಬಟ್ ಎಲ್ಲಿ ಗೈಸ್ ನನಗೇನೋ ಮೈಂಡಿಗೆ ಬರ್ತಲ್ಲ ಅದು ನೋಡಬೇಕು ಅಂತ. ಅಪ್ಲೋಡ್ ಮಾಡಿದ್ಮೇಲೆ ನೆನಪು ಬರುತ್ತೆ ನನಗೆ, ನೋಡಬೇಕಾಗಿತ್ತು ಗುರು, ಫಸ್ಟು ನೋಡ್ಬಿಟ್ಟು ಆಮೇಲೆ ಕಳಿಸ್ಬೇಕಾಗಿತ್ತು ಅಂತ. ನನಗೆ ಇನ್ನೊಂದೇನು ಧೈರ್ಯ ಗೊತ್ತಾ, ನನಗೆ ರಿವ್ಯೂ ಮಾಡ್ಬೇಕಾದ್ರೆ ಒಂದ್ಸಲಿ ನೋಡಿರ್ತೀನಲ್ವ ನಾನು, ಸೊ ಹಂಗಾಗಿ ಧೈರ್ಯ. ಎಕ್ಸ್ಪೋರ್ಟ್ ಆಗಿರೋದು ತಪ್ಪಾಗೈತೋ ಕರೆಕ್ಟಾಗಿ ಆಗೈತೋ ಅದು ಗೊತ್ತಿರಲ್ಲ ನನಗೆ. ಎಕ್ಸ್ಪೋರ್ಟ್ ಕ್ಲೀನಾಗಿ ಆಗಿದೆಯೋ ಇಲ್ಲ ಅದರಲ್ಲಿ ವಾಯ್ಸ್ ಕಟ್ಟಾಗಿರೋದು, ಇಲ್ಲಾಂದರೆ ವೀಡಿಯೋ ಎಗ್ರೋಗ್ಬಿಟ್ಟಿರೋದು ಏನಾರು ಆಗೈತಾ ಅದು ನೋಡಿರಲ್ಲ ನಾನು. ಡೈರೆಕ್ಟ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು. ಅಪ್ಪ ರಾಂಗ್ ರೂಟಲ್ಲಿ ಬರೋರು ಹೆಡ್ಲೈಟ್ ಹಾಕೊಂಡು ಬರಬೇಡಿ ಅಪ್ಪ, ಐ ಬೀಮ್ ಹಾಕೊಂಡು ಬರ್ತೀರಾ ನೀವು, ಲೋ ಬೀಮ್ ಹಾಕೊಂಡು ಬನ್ನಿ. ನೀವು ರಾಂಗ್ ರೂಟಲ್ಲಿ ಬರ್ತಾ ಇರೋದೇ ದೊಡ್ಡ ತಪ್ಪು. ಅದರಲ್ಲಿ ಈಗ ಐ ಬೀಮ್ ಬೇರೆ ಹಾಕೊಂಡು ಬರ್ತಾರೆ ಇವರು, ಮುಂದೆ ಬರೋರು ಇದು ಅಂತ. ಆ ಕಡೆ ಈ ಕಡೆ ಹೋಗೋರದೇ ಐ ಬೀಮ್ ತಡೆಯೋಕ್ಕೈತಲ್ಲ ನಾವು. ಅವ್ರಿಗೆ ಎಷ್ಟು ಹೇಳಿದ್ರು ಐ ಬೀಮ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ನೀವು ಬರ್ತಾ ಇರೋದು ರಾಂಗ್ ರೂಟಲ್ಲಿ, ತಪ್ಪು ಅದು. ಸೊ ನೀವು ತಪ್ಪು ಮೇಲೆ ತಪ್ಪು ಮಾಡ್ತಾಯಿದ್ದೀರ. ನೀವು ಬರೀ ತಪ್ಪು ಮಾಡಿದ್ರೆ ಹೇಳ್ಬೋದು, ತಪ್ಪು ಮೇಲೆ ತಪ್ಪು ಮಾಡ್ತಿದ್ರೆ ಏನು ಮಾಡೋಣ ಈಗ. ಸೊ ಗೈಸ್ ನಿಮ್ಗೆ ಹೇಳೋದೊಂದೇ, ಐ ಬೀಮ್ ಎಲ್ಲೂ ಯೂಸ್ ಮಾಡಬೇಡಿ ಗೈಸ್. ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಫುಲ್ಲು ತಿಕ್ ಡಾರ್ಕ್ ಆಗಿದೆ ಆವಾಗ ಇದು ಮಾಡಿ. ಬಟ್ ಅದೂ ಸಿಂಗಲ್ ರೋಡ್ ಇದ್ದರೆ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ. ಅದೆಂಥ ತಿಕ್ ಫಾರೆಸ್ಟ್ ಇದ್ರೂ, ಫುಲ್ಲು ಡಾರ್ಕ್ ಪ್ಲೇಸ್ ಇದ್ರೂ ಸಿಂಗಲ್ ರೋಡ್ ಇದ್ದರೆ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು 2 ವೇ ಲೈನ್ ಆಗಿಬಿಟ್ಟಿರುತ್ತೆ ಸಿಂಗಲ್ ರೋಡಲ್ಲಿ. ಸೊ ಅದು ಹೆವಿ ಡೇಂಜರು ಗೈಸ್ ಅದು. ಪಾಪ ಆ ಕಡೆ ಆಪೋಸಿಟ್ ಸೈಡಲ್ಲಿ ಬರೋರು, ನಿಮ್ಗೆ ಗೊತ್ತಾಗಲ್ಲ ಅದು. ನೀವೇನೋ ಹೆಡ್ಲೈಟ್ ಹಾಕೊಂಡ್ಬಂದ್ಬಿಡ್ತೀರಾ, ನಮ್ಮದೇನೋ ನಮ್ಮ ಅಪ್ಪಂದೇನು ಹೋಗೋದು ಅಂತ. ಆಪೋಸಿಟಲ್ಲಿ ಬರೋರ್ದು ನೋಡ್ಬೇಕು ತಾನೇ. ಏನು ಲೋ ಬೀಮಲ್ಲಿ ಹೋದ್ರೆ ಏನೋ ಕಣ್ಣೇ ಕಾಣಿಸಲ್ಲ ಅನ್ನೋ ಥರ ಇದು ಮಾಡ್ತೀರಪ್ಪ. ನಾವು ನೋಡಿ ಈ ಗಾಡೀಲಿ ಲೈಟ್ ಹಾಕಿದ್ರೆ ಕಾಣಿಸೋದೇ ಇಲ್ಲ ಅಂತೀವಿ ನಾವು, ಹೌದು. ಆದ್ರೂ ಲೋ ಬೀಮೆ ಹಾಕೊಂಡು ಓಡಿಸ್ತೀವಿ ನಾವು ಸಿಟಿಲಿ, ಮತ್ತು ಗಾಡಿಗಳು ಆಪೋಸಿಟ್ ಬರಬೇಕಾದ್ರೆ ಎಲ್ಲೇ ಇದ್ರೂ ಹಂಗೇ ಓಡಿಸೋದು. ಐ ಬೀಮ್ ಯೂಸೇ ಮಾಡೋದಾಗೈತೆ ನಾನು ಜಾಸ್ತಿ. ಪಾಸಿಂಗ್ ಮಾತ್ರ ಯೂಸ್ ಮಾಡೋದು ನಾನು, ಪಾಸಿಂಗ್ ಲೈಟ್ ಅಷ್ಟೇ ಯೂಸ್ ಮಾಡೋದು. ಅದರಲ್ಲಿ ಐ ಬೀಮ್ ಬರುತ್ತೆ ಅಷ್ಟೇ ನಮ್ಮದು. ಪಾಸಿಂಗ್ ಹೊಡೆದಾಗ ಈಗ ಲೋ ಬೀಮಲ್ಲಿ ಇರುತ್ತೆ, ಪಾಸಿಂಗ್ ಇದು ಹೊಡೆದಾಗ ಐ ಬೀಮ್ ಬರುತ್ತೆ, ಅದು ಅಷ್ಟೇ ಯೂಸ್ ಮಾಡೋದು. ಐ ಬೀಮ್ ನಾನು ಯೂಸೇ ಮಾಡಲ್ಲ, ನನ್ನ ಗಾಡಿಗಳೆಲ್ಲ ಯೂಸ್ ಮಾಡಲ್ಲ. ಈ ದೊಡ್ಡ ದೊಡ್ಡ ಟಿಪ್ಪರು, ಲಾರಿ, ಬಸ್ಸು, ಕಾರ್ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ ಗುರು ಐ ಬೀಮು. ಲೋ ಬೀಮೇ ಯೂಸ್ ಮಾಡಿರೋದು ನೋಡಿಲ್ಲ ನಾನು. ಎಲ್ಲರೂ ಪ್ರತಿಯೊಬ್ಬರು ಐ ಬೀಮ್ ಹಾಕೊಂಡು ಓಡಿಸ್ತಾರೆ. ಅಲ್ಲ ಹೋಗೋದು ಸ್ಲೋಗೆ, ಫಸ್ಟ್ ಆಫ್ ಆಲು ಆ ಸ್ಲೋಗೆ ಹೋಗ್ಬೇಕಾದ್ರೆ ಐ ಬೀಮ್ ಬೇಕಾ? ಯಾವ ಲಾಜಿಕಲ್ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಸೊ ಗೊತ್ತಿದ್ರೆ ನೀವಾದರೂ ಹೇಳಿ ನನಗೆ, ಏನಕ್ಕೆ ನೀವು ಐ ಬೀಮ್ ಹಾಕೊಂಡು ಓಡಾಡ್ತೀರಾ ಸಿಟೀಲಿ? ಮತ್ತು ಎಲ್ಲಾದರೂ ಸರಿ ಆಪೋಸಿಟ್ ಗಾಡಿ ಬರ್ತಿತ್ತು ಅಂದರೆ ನೀವು ಹಾಕಂಗೆ ಇಲ್ಲ. ಆ್ಯಕ್ಚುಲಿ ಅದು ಈ ರೋಡಲ್ಲಿ ಹಾಕೋಂಗಿಲ್ಲ ನೀವು. ಈ ರೋಡಲ್ಲಿ ಹಾಕೋಂಗಿಲ್ಲ ಆ್ಯಕ್ಚುಲಿ ನೀವು ಐ ಬೀಮು. ಆ ಕಡೆಯಿಂದ ಬರ್ಬೇಕಾದ್ರೆ ಮುಖಕ್ಕೆ ಹೊಡಿಯುತ್ತೆ. ಸೊ ನಿಮ್ಮದೆಲ್ಲ ಯಾವ ಥರ ರೂಲ್ಸ್ ಫಾಲೋ ಮಾಡ್ತಾಯಿದ್ದೀರಾ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಗೊತ್ತಿದ್ರೆ ಹೇಳಿ, ಅಟ್ಲೀಸ್ಟ್ ನೀವಾದ್ರೂ ಅರ್ಥ ಮಾಡ್ಕೊತೀವಿ. ಹೌದು ಕಾಣಲ್ಲ ಮುಂದೆ, ಅಲ್ಲ ಲೈಟಾಗಿ ಮುಂದೆ ಕಾಣುತ್ತೆ ತಾನೇ, ಎಷ್ಟು ಬೇಕಷ್ಟು. ತುಂಬ ಮುಂದೆ ಕಾಣದೆ ಹೋದ್ರೂ ಅಟ್ಲೀಸ್ಟ್ ಒಂಚೂರು ಮುಂದೆ, ಈಗ ನನ್ನ ಗಾಡಿ ಕಾಣಿಸ್ತಾ ಇದೆಯಲ್ಲ ಅಷ್ಟಾದ್ರೂ ಕಾಣಿಸುತ್ತೆ ಗೈಸ್ ಎಲ್ಲ ಗಾಡಿಲೂ. ಹೌದು ಇದು ತುಂಬ ವೈಡ್ ಏನಿರಲ್ಲ, ಆಮೇಲೆ ನಮಗೆ ಅಷ್ಟು ವಿಸಿಬಿಲಿಟಿ ಕಾಣಿಸಲ್ಲ ನಿಜ. ಬಟ್ ಹಂಗಂತ ಹೇಳಿ ತುಂಬ ಇದು ಮಾಡಿಬಿಟ್ರೆ ನೀವು ಹೆವಿ ಕಷ್ಟ ಆಗ್ಬಿಡುತ್ತೆ. ಅದು ಆಟ ಹೋಗಂಗಿಲ್ಲ ಗುರು, ಅಲ್ಲಿ ನೈಟ್ ಅಲ್ವಾ ಅಂತ ಹೋಯ್ತವ್ರೆ ಶಿಷ್ಯ. ಇಷ್ಟಾಗ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳದ್ದು ಇಷ್ಟೇ. ಅದು ನಾರ್ಮಲ್ ಬಟ್ಟೆಗಳೇ, ಬ್ರ್ಯಾಂಡ್ ನೇಮ್ಗೇನೆ ಕೊಡ್ಬೇಕು ನೀವು ದುಡ್ಡ. ಸೊ ಅದಕ್ಕೆ ನಾನೇನು ಸಾಚ ಅಂತಲ್ಲ, ನಾನು ಬ್ರ್ಯಾಂಡೆಡ್ ಬಟ್ಟೆ ನೋಡಿ ಇಷ್ಟ ಆದರೆ ನಾನು ತೊಗೊಂಡ್ಬಿಡ್ತೀನಿ. ಬ್ರ್ಯಾಂಡೆಡ್ ಅಂತ ನೋಡಲ್ಲ ಅದು. ಸೊ
ಹಂಗಾಗಿ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿರ್ತೀನಿ ನಾನು, ಯಾವುದೋ ಒಂದು ವೀಡಿಯೋದಲ್ಲಿ ರೋಡ್ ಸೈಡಲ್ಲಿರೋರಿಗೆ ಚೌಕಾಸಿ ಮಾಡ್ತೀರಾ ನೀವು, ದೊಡ್ಡ ದೊಡ್ಡ ಶೋರೂಮು ಮಾಲ್ಗಳಲ್ಲೆಲ್ಲ ಚೌಕಾಸಿ ಮಾಡಲ್ಲ ನೀವು, ಫಿಕ್ಸ್ಡ್ ರೇಟ್ ಕೊಟ್ಬಿಟ್ಟು ಬರ್ತೀರಾ. ಸೊ ಇವ್ರ ಹತ್ರ ನಾವು ಮಾಡಬೇಡಿ ಅಂತ ಹೇಳ್ತೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಹಂಗೆ ಗೈಸ್, ಬ್ರ್ಯಾಂಡೆಡು ಕೆಲವ್ರಿಗೆ ಅದೇ ಇದು ಏನೋ ಬ್ರ್ಯಾಂಡೆಡ್ ತೊಗೊಬೇಕು ಅಂತ. ಬಟ್ ನಾನು ಒಂದು ಹೇಳ್ತೀನಿ ಗೈಸ್, ಹೌದು ನಿಜ, ಇದು ಬ್ರ್ಯಾಂಡೆಡ್ದು ಕ್ಲಾತಿಂಗ್ ಇದು ಬರುತ್ತಲ್ವ ಮೆಟೀರಿಯಲು, ಅದು ಬೇರೆ ಲೋಕಲ್ ಇದರಲ್ಲಿ ಸಿಗಲ್ಲ. ಅಂದರೆ ಸಿಗೋದೇ ಇಲ್ಲ ಅಂದರೆ ಅಷ್ಟು ಬೇಗ ಸಿಗಲ್ಲ ಕೈಗೆ, ಹುಡುಕ್ಬೇಕು, ಅದಕ್ಕೆ ತುಂಬ ಸರ್ಚ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಲೋಕಲ್ಗಳಲ್ಲಿ ಬಟ್ಟೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬ್ರ್ಯಾಂಡೆಡ್ಗೆ ಹೋಗ್ಬಿಡ್ತಾರೆ, ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ ಅಂತ. ಸೊ ಹುಡುಗರು ಬಂದು ಲೋಕಲ್ ಬಟ್ಟೆಗೇ ಬ್ರ್ಯಾಂಡೆಡ್ ಸ್ಟಿಕ್ಕರ್ ಅನ್ಸ್ಬಿಟ್ಟು ಮಾಡ್ತಾಯಿರ್ತಾರೆ. ಏನಿಲ್ಲ, ಅದೇನು ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ತಗೊಂಡು ಬಟ್ಟೆ ಮೇಲೆ ಇಟ್ಬಿಟ್ಟು ಐರನ್ ಬಾಕ್ಸ್ ಸುತ್ಬಿಡೋದು, ಮುಗಿದೋಯ್ತು. ಸ್ಟಿಕ್ಕರ್ ಅಲ್ಲಿಗೆ ಅಟ್ಯಾಚ್ ಆಗುತ್ತೆ, ಯಾವ ಬ್ರ್ಯಾಂಡ್ ಬೇಕಾದ್ರೂ. ಸೊ ಬ್ರ್ಯಾಂಡೆಡ್ ಬಟ್ಟೆ ಇದು ಒಳ್ಳೆಯದು ಕಲ್ತ್ಬಿಟ್ಟಾರ ಗುರು ಇವಾಗೆಲ್ಲ ಇದು ಕಾಲರಲ್ಲಿ ಮತ್ತು ಸೈಡಲ್ಲೆಲ್ಲ ಬರುತ್ತಲ್ವ ಟ್ಯಾಗ್ಸು ಬ್ರ್ಯಾಂಡೆಡ್ದು, ಅದನ್ನು ಮಾಡೋದು ಕಲ್ತ್ಬಿಟ್ಟಾರೆ ಇವಾಗ. ಮೊದಲಾಗಿದ್ದರೆ ಆಗ್ತಾಯಿರಲಿಲ್ಲ, ನಾವು ಚಿಕ್ಕವರಿದ್ದಾಗ ಬ್ರ್ಯಾಂಡೆಡ್ ಬಟ್ಟೆಗಳಿಗೆ, ಅಂದರೆ ಬ್ರ್ಯಾಂಡೆಡ್ ಬಟ್ಟೆಗಳು ಏನಂತಾರೆ ಅದು ಕಾಪಿ ಬಟ್ಟೆಗಳು ಗೊತ್ತಾಗ್ಬಿಡ್ತಾಯಿತ್ತು, ಬ್ರ್ಯಾಂಡೆಡ್ ಬಟ್ಟೆಗಳು ಕಾಪಿ ಬಟ್ಟೆಗಳಿಗೂ. ಸೊ ಇವಾಗ ಗೊತ್ತೇ ಆಗಲ್ಲ ಗುರು, ತಲೆ ಮೇಲೆ ಹೊಡೆದಂಗೆ ಮಾಡ್ತಾರೆ ಇವಾಗ. ಅಯ್ಯೋ, ಆಮೇಲೆ ಈಗ ರೀಸೆಂಟಾಗೂ ಒಂದು ವೀಡಿಯೋ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ, ಏನೋ ಯಾರೋ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಹಿಂಗೇನೆ, ಅದೇನೋ ಬೇರೆ ದೇಶದಲ್ಲಿ ಸತ್ತಾಗಿರೋರ ಬಟ್ಟೆನ ತಂದುಬಿಟ್ಟು ಇಲ್ಲಿ ವಾಶ್ ಮಾಡಿಬಿಟ್ಟು ಕ್ಲೀನಾಗೆ ನಿಮಗೆ ಕೊಡೋದು, ಅಷ್ಟು ಚೀಪಾಗಿ ಯಾರು ಕೊಡೋಲ್ಲ ಬ್ರ್ಯಾಂಡೆಡ್ ಬಟ್ಟೆನ ಅಂತ ಯಾರು ಹೇಳ್ದಂಗಿತ್ತು, ಕೇಳಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಯಾರು ಏನು ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ನನಗೆ ನೆನ್ನೆ ನಡೀತಿರೋದೇ ನೆನಪಿರೋಲ್ಲ, ಅದು ಯಾರು ನೋಡಿದ್ನೋ ನಾನು. ಬಟ್ ನೋಡಿರೋದು ನೆನಪೈತೆ, ಕೇಳಿಸ್ಕೊಂಡಿರೋದು ನೆನಪೈತೆ, ಯಾಕಂದರೆ ನಾನು ಬ್ರ್ಯಾಂಡೆಡ್ ಬಟ್ಟೆಗಳು ತಗೊತಿದ್ದೆ ಅಲ್ವಾ. ಸೊ ಹಂಗಾಗಿ ಕ್ಯೂರಾಸಿಟಿಯಿಂದ ನೋಡ್ತಾ ಇದೆ. ಡ್ಯಾನ್ಸ್ ಆಡ್ಬೇಡ ಗುರು, ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದೆ ಅದನ್ನು. ಆವಾಗ ಕ್ಲೀನಾಗಿ ಕೇಳಿಸ್ಕೊಂಬಿಟ್ಟಾಗ ಕ್ಲೀನಾಗೆ ಇದಾಯಿತು. ಸೊ ಹಂಗಾಗಿ ಯಾವುದನ್ನು ನಂಬೋದು ಗೈಸ್, ಒಂದು ಇನ್ಫಾರ್ಮೇಷನ್ ಕ್ಲೀನಾಗಿರೋಲ್ಲ ನಮಗೆ. ನಮಗೆ ಬರೋ ಇನ್ಫಾರ್ಮೇಷನ್ ಎಲ್ಲ ನಿಜನ ಸುಳ್ಳು ಅಂತ ಕಂಡುಹಿಡಿಯೋದ್ರೆಲ್ಲ ಟೈಮ್ ಆಗಿಬಿಡುತ್ತೆ. ಅದಕ್ಕೆ ಜನಗಳು ಯೋಚನೆ ಮಾಡೋದೇ ಬೇಡ ಗುರು, ನಿಜನ ಸುಳ್ಳು ನನಗನ್ಸು ಮಾಡ್ತಾಯಿದ್ದೀನಿ ಆ ಥರ ಈಗ ಜನಗಳು. ಅದು ಕರೆಕ್ಟ್ ಆ್ಯಕ್ಚುಲಿ ಅನ್ಸೋದನ್ನು ಮಾಡಬೇಕು ಗೈಸ್. ಅಂದರೆ ಬೇಕಾಬಿಟ್ಟಿ ಅಲ್ಲ, ಇವಾಗ ನನಗೇನೋ ಊಟಕ್ಕೆ ಗತಿ ಇರೋಲ್ಲ, ನಾಳೆ ಬಂದ್ಬಿಟ್ಟು ನನಗೆ ಕಾರ್ ಬೇಕು ಲೋನ್ ಹಾಕ್ಸ್ಕೊಂಡು ಕಾರ್, ಆ ಥರ ಅಲ್ಲ. ಏನಂದರೆ ಲಿಮಿಟಲ್ಲಿರಬೇಕು ಆ ಬೇಕು ಅನ್ನೋದನ್ನು ಅಂತ ಹೇಳೋಕ್ಕೆ ನನ್ನ ಮುಖಾಂತರ ಇಷ್ಟಪಡ್ತೀನಿ. ಅಣ್ಣ ನೀನು ರಾಂಗ್ ರೂಟಲ್ಲಿ ತಾನೇ ಬಂದಿದ್ದು, ನಿಜ ಹೇಳು, ನಿಜ ಹೇಳ ಅಣ್ಣ, ನೀನು ರಾಂಗ್ ರೂಟಲ್ಲಿ ತಾನೇ ಬಂದಿತ್ತು, ನಿನಗೆ ಆಗಬೇಕು ಅದು ಅಂತಾರ ಅಣ್ಣ. ಈಗ ಅಣ್ಣ ಗಾಡಿ ಒಂದು ಕಡೆ ಓಡಿಸೋಣ, ಮಧ್ಯಕ್ಕೆ ಹೋಗ್ಬೇಡಿ ನೀವು, ಮಧ್ಯಕ್ಕೆ ಹೋದರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಲೆಫ್ಟಲ್ಲಿ ಹೋಗ್ಬೇಕಾ ನಾನು ಇವಾಗ ಅಂತ. ಯಾರು ಗುರು ಫಾಗ್ ಲೈಟ್ ಹಾಕೊಂಡು ಬಿಡ್ತವನೆ, ಅಷ್ಟು ಹೇಳ್ತಾ ಇದ್ದೀನಿ ಗುರು ನಾನು, ನನ್ನ ಕಣ್ಮುಂದೆ ಫಾಗ್ ಲೈಟ್ ಹಾಕೊಂಡು ಹೋಗ್ತವನೆ. ಎಷ್ಟು ಹೇಳೋಣ ಜನಗಳಿಗೆ, ನೀವು ಎಷ್ಟೇ ಹೇಳಿ ಗೈಸ್, ಉದ್ದ ಭಾಷಣ ಬಿಗಿರಿ, ಯಾರೇನೋ ಅನ್ನಲ್ಲ ನೀವನ್ನ. ನನಗೆ ಹಾಕ್ಬೇಕು ಅದು ನೋಡಿ, ಅದೇ ಕಾರ್ಗೆ ಹೆಂಗೆ ಹೊಡಿತೈತದು ಯೆಲ್ಲೋ ಕಲರ್ ಲೈಟು ಐ ಬೀಮಲ್ಲಿ. ನನ್ನ ಹತ್ರನೂ ಫಾಗ್ ಲೈಟ್ ಐತೆ ಗುರು, ನಾನು ಹಾಕಲ್ಲ, ಗೊತ್ತು ರೂಲ್ಸ್ ಹೆಂಗೆ ಅಂತ. ಓ ಇದು ಈಗ ಹೇಳ್ದಾಗ ನೆನಪಾಯ್ತು ನೋಡಿ ನನಗೆ, ಇದು ಫಸ್ಟು ಬುದ್ಧಿ ಇಲ್ಲದಾಗ ಹೀಗೆ ಮಾಡ್ತಿರೋದು. ಅಂದರೆ ಆ ಥರ ಏನೋ ಮಾಡ್ತಿದ್ದೋ ಅಂತ ಅಲ್ಲ, ಈಗ ಯಾರು ಮುಂದೆ ನಾವೀಗ ನನ್ನ ಗಾಡಿ ಪಲ್ಸರ್ 220 ಅಲ್ವಾ, ನನ್ನ ಮುಂದೆ ಯಾರು ಕಡಿಮೆದು 150 ಪಲ್ಸರು ಇಲ್ಲಾಂದರೆ ಡಿಸ್ಕವರು ಇಲ್ಲಾಂದರೆ ಯಾವುದಾದ್ರು ಗಾಡಿ ಮುಂದೆ ಹೋಗ್ಬಿಡ್ತು ಅಂದರೆ ನನಗೆ ಡೌಟ್ ಆಗಿಬಿಡ್ತಿತ್ತು ನನಗೆ,
ನಾನು ಓಡಿಸ್ತಾ ಇರೋದೇ ಸ್ಲೋನಾಗಿ ಗುರು, ಇಲ್ಲ ಕೇಪಬಿಲಿಟಿನೇ ಇಲ್ವಾ ಗಾಡಿದು ಅಂತ ಆ ಒಂದು ಈಗೋ ಇರುತ್ತಲ್ವ, ಆ ಟೈಮಲ್ಲಿ ಇತ್ತು. ನಾನು ಇವಾಗ ನೆನೆಸ್ಕೊಂಡ್ರೆ ನಮ್ಮಮ್ಮ ಏನು ಗುರು ಚೇಳ್ ಥರ ಆಡ್ತಾ ಇದ್ನಲ್ಲ ನಾನು ಅವಾಗ ಅನಿಸ್ಬಿಡುತ್ತೆ. ನಮ್ಗಿಂತ ಹೆಂಗೆ ಹೋದ ಮುಂದಕ್ಕೆ ಅವನು ಹಿಂದೆ ಹಾಕ್ಬೇಕಲ್ಲ ಅಂತ ಅನ್ಸೋದು ಅವಾಗ. ಇವಾಗ ಗುರು ನೀನು ಎಷ್ಟು 100, 200, 300 ಜೆಟ್ ಸ್ಪೀಡಲ್ಲಿ ಐತಾರೋ, ನಾನು ಕ್ಯಾರೇನು ಅನ್ನಲ್ಲ, ನಾನು ಹೋಗೋ ಸ್ಪೀಡಲ್ಲೇ ಹೋಯ್ತಾ ಇರ್ತೀನಿ. ಇವಾಗ ನೋಡು ಖುಷಿ ಪಡ್ತೀನಿ, ಓ ಗುರು ನಾನು ಒಂದು ಟೈಮಲ್ಲಿ ಹಿಂಗೆ ತಾನೇ ಓಡಿದೆ ಇದು ಗಾಡಿನ ಅಂತ. ಬಟ್ ಆ ರೇಂಜ್ಗೆಲ್ಲ ಓಡಿಸಿಲ್ಲ, ನಾವು ಅಮ್ಮ ತಪ್ಪಿಸ್ಕೊಂಡ್ಬಿಡ್ತಾರೆ ಆಮೇಲೆ. ಅಪ್ಪ ಆ ರೇಂಜ್ಗೆಲ್ಲ ಓಡಿಸಿಲ್ಲ ನಾನು. ಖಾಲಿ ರೋಡ್ ಇದ್ದಾಗ ಅದೇ ಸ್ವಲ್ಪ ಸ್ಟ್ರೆಚ್ ಮಾಡಿದ್ದೀನಿ. ಇವಾಗಲೂ ಅಷ್ಟೇ ತಾನೇ, ಖಾಲಿ ರೋಡ್ ಇದ್ದಾಗ ಸ್ಟ್ರೆಚ್ ಮಾಡೋದು 100. ಆಮೇಲೆ ನಮ್ಮಮ್ಮ ಗಾಬರಿನ ಆಗ್ಬಿಡ್ತಾರೆ, ವೀಡಿಯೋ ನೋಡಿದ ತಕ್ಷಣ ನನ್ನ ಮಕ್ಕ ನೋಡ್ತಾರೆ ಹಿಂಗೆ ತಿರ್ಗ್ಬಿಟ್ಟು, ಆ ಥರ ಸೀನ್ಸ್ಗಳಾಗ್ಬಿಡುತ್ತೆ. ಈಗ ಮರವನ್ ಕಾಯಿಲೆನೋ ಇಲ್ಲ ಏನೋ ಗೊತ್ತಿಲ್ಲ ನನಗೆ ಸೀನ್ಸು. ಬಟ್ ನನಗೆ ನೆನ್ನೆ ನಡೆದಿರೋದೇ ಕೆಲವೊಂದು ವಿಷಯ ನೆನಪಿರಲ್ಲ ಗೊತ್ತಾ ನನಗೆ. ಇದು ಆ್ಯಕ್ಚುಲಿ ಒಳ್ಳೇದು ಅಂತಾರೆ ಜನಗಳು. ನಂಗೆ ಸಿಕ್ಬಿಟ್ಟು ಹಿಂಗೇನಾರು ಹಿಂಗೆ ವಿಷಯ ಆಯಿತು ನೆನ್ನೆ ಸಿಕ್ತಾಗ ಹಿಂಗೆ ಹೇಳಿದ್ದಲ್ಲ ಮರ್ತ್ಬಿಟ್ಟ ಅಂತ ಹೇಳಿದ್ರೆ, ಮರ್ತ್ಬಿಟ್ಟೆ ಗುರು ಅಂದರೆ ನಿಂತರ ನನಗೆ ಯಾಕೋ ಇಲ್ಲ ಅಂತ ಕೇಳ್ತಾರೆ ನನಗೆ ಗೊತ್ತಿರೋರು. ಸೊ ಅವ್ರಿಗೇನಂದರೆ ಕಹಿ ನೆನಪುಗಳಿರ್ತಾವಲ್ಲ ಅವನ್ನ ಇದೇ ಥರ ಮರ್ತ್ಬಿಡ್ತೀವಿ ಅಂತ. ಅಂದರೆ ಈ ಕೈ ನೆನಪು ಆ ಥರ ಅಲ್ಲ ಗೈಸ್, ನಾನು ಚಿಕ್ಕ ಪುಟ್ಟ ವಿಷಯನೂ ಮರ್ತ್ಬಿಟ್ಟಿರ್ತೀನಿ. ಮೇಯ್ನಾಗಿ ಇಟ್ಕೊಳ್ಳೇಬೇಕು ಅದನ್ನು ನೆನಪಲ್ಲಿ ಅಂತ ಇರುತ್ತಲ್ವಾ, ಅದು ಅಲಕ್ ಪುಲಕ್ಕಾಗಿ ಹೆಂಗೋ ಇದ್ಬಿಡುತ್ತೆ ಒಂದೊಂದು. ಅದು ನೆನಪಿರಲ್ಲ, ಬಟ್ ಯಾವುದೋ ರೇರಾಗೆ ಒಂದೊಂದು ನೆನಪಿರುತ್ತೆ. ಇಲ್ಲ ಆಲ್ಮೋಸ್ಟು ತೋಪೆ ನನ್ನೊಂದು ಏನೂ ನೆನಪಿರಲ್ಲ. ಮತ್ತು ಕೆಲಸ ಹೆಂಗೆ ಗುರು ನೆನ್ಪಿಟ್ಕೊಂಡಿದ್ಯಾ ಅಂದರೆ ಹಾರ್ಡ್ ವರ್ಕ್ ಮಾಡಿದ್ದೀನಿ ಶಿವ ನೆನ್ಪಿಟ್ಕೊಳ್ಳೋಕ್ಕೆ. ಅದನ್ನೇ ಮಾಡಿ 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 ಹಾರ್ಡ್ ವರ್ಕ್ ಮಾಡಿದೆ. ಅದಾದಮೇಲೆ ಡೈಲಿ ಮಾಡ್ತಾಯಿದ್ದಲ್ಲ, ಇವಾಗ ಹಾರ್ಡ್ ವರ್ಕ್ ಅವಶ್ಯಕತೆಯೂ ಇಲ್ಲ. ಕಣ್ಣು ಮುಚ್ಚಿದ್ರೆ ಅದೇ ಬರೋದೇ ಗುರು ಮಾಡ್ತಾರೆ ಕೆಲಸನೇ. ಅಯ್ಯೋ ನಿದ್ದೆಲ್ಲ ಎದೋಸ್ಬಿಟ್ಟು ಮಾಡೋ ಕೆಲಸನ ಅಂದರೆ ಮಾಡಿಬಿಡ್ತೀನಿ ಈಗ ಆ ಥರ. ಮೊದಲಾಗಿದ್ದರೆ ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರ್ಕೊಂಡಾಗ ಏನೋ ಇವತ್ತು ಹೇಳ್ಸ್ಕೊಂಡಿದ್ದು ನಾಳೆ ಮರ್ತೋಗ್ಬಿಡ್ತಿತ್ತು. ಎಲ್ಲ ಬರ್ಕೊಳ್ಳೋದು ನೋಟ್ಸು ಫುಲ್ಲು. IT ಫೀಲ್ಡಲ್ಲಿ ನೋಟ್ಸ್ ಬರೆಯೋನ್ನ ನಾನು ನೋಡೇ ಇಲ್ಲ ಗುರು. ನಾನು ಬರೀತಾ ಇದ್ದೆ ನೋಟ್ಸು. ಬರೆಯೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಈಗ ನಂತರ ಪ್ರಾಬ್ಲಮ್ ಇರೋರು ಬರೀಲೇಬೇಕು, ಆಪ್ಷನೇ ಇಲ್ಲ. ಎಷ್ಟು ಅಂತ ಹೇಳ್ತಾರೆ, ಇವತ್ತೊಂದಿನ ಹೇಳ್ತಾರೆ, ನಾಳೆ ಒಂದಿನ ಹೇಳ್ತಾರೆ, ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತಾರೆ. ಅದಾದಮೇಲೆ ಎಷ್ಟು ಅಂತ ಹೇಳೋಕ್ಕಾಯ್ತದೆ ಅವ್ರಿಗೂ ಹೇಳಿ ಹೇಳಿ ಬೇಜಾರಾಗ್ಬಿಡುತ್ತೆ. ಸೊ ಅವ್ರಿಗೂ ಇರಿಟೇಷನ್ನು. ಒಂದಲ್ಲ ಒಂದು ಟೈಮ್ ನಿಮಗೇನೆ ಇರ್ತಾರೆ ಎಷ್ಟು ಸಲ ಹೇಳೋದು ಹಂಗೆ ಹಿಂಗೆ ಅಂತ. ಸೊ ಹಂಗಾಗಿ ಆ ಇಶ್ಯೂನೇ ಬೇಡ ಶಿವ ಅಂತ ಬರ್ಕೊಂಬಿಟ್ಟಿದ್ದೆ ನಾನು. ಸ್ವಲ್ಪ ತಲೆ ಓಡಿಸ್ಬಿಟ್ಟು ಬರ್ದಿಟ್ಕೊಂಡ್ಬಿಟ್ರೆ ಅದಕ್ಕೆ ಯೂಸ್ ಆಯಿತು. ಡೈಲಿ ಬುಕ್ ತೆಗಿ ನೋಡು ಕೆಲಸ ಮಾಡು, ಬುಕ್ ತೆಗಿ ನೋಡು ಕೆಲಸ ಮಾಡು. ಈ ಬುಕ್ ತೆಗೆದ್ಬಿಟ್ಟು ಆಗಲೇ 2.5 ವರ್ಷ ಆಯಿತು ಗೈಸ್. 2.5 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ಬಿಟ್ಟೆ ಬುಕ್ ನೋಡೋಣ. ಡೈಲಿ ಮಾಡ್ತಾಯಿದ್ರೆ ಬುಕ್ ಏನಕ್ಕೆ ಗೈಸ್? ಅದೇ ಸ್ಟಾರ್ಟಿಂಗು ಗೊತ್ತಿಲ್ಲದಾಗ ಬರ್ದಿಕ್ಕೊಳಕ್ಕೆ ಬೇಕು ಅಷ್ಟೇ ಬುಕ್ಕು. ಇಲ್ಲಾಂದರೆ ಬುಕ್ಕಿನ ಅವಶ್ಯಕತೆ ಇಲ್ಲ ಗೈಸ್. ಎಲ್ಲ ನೆನಪುಗಳು ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ಫೋಟೋಲ್ಲಿ ಬರ್ತಾ ಇರುತ್ತೆ. ಯಾವುದಕ್ಕೂ ಒಂದೊಂದು ಲಿಂಕ್ ಆದಾಗ ಆ ಟೈಮಲ್ಲಿ ಬರ್ತಾ ಇರುತ್ತೆ ಹಿಂಗೆ. ಸರಿ ಗೈಸ್, ಈ ನೈಟ್ ವಿಡಿಯೋ ಅಂದರೆ ನೈಟ್ ವ್ಲಾಗ್ ಹೆಂಗೆ ಬಂತು ಅಂತ ಹೇಳಿ. ನೈಟಲ್ಲಿ ಮಾಡಿರೋದು ಚೆನ್ನಾಗಿ ಬಂತಾ ಏನು ಕತೆ ಅಂತ. ಇದೇನಾದ್ರು ಚೆನ್ನಾಗಿ ಬಂದರೆ ಬೇಕಿದ್ರೆ ನಾವು ಯಾವಾಗ ನೈಟ್ ಏನಾದ್ರು ಜರ್ನಿ ಮಾಡಿದ್ರೆ ಬೇಕಾದ್ರೆ ನೈಟ್ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಷ್ಟೇ ಗೈಸ್, ಸಿಗೋಣ. ಈ ವಿಡಿಯೋಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಹಂಸ್ಗಳನ್ನ ಹತ್ತಿನೇ ಬೇಜಾರಾಗ್ಬಿಡುತ್ತೆ ಗೈಸ್. ನನಗೆ ಗಾಡಿ ಓಡಿಸಿ ಬೇಜಾರಾಗಲ್ಲ, ಹಂಸ್ಗಳನ್ನ ಹತ್ತಿನೇ ಬೇಜಾರಾಗ್ಬಿಡುತ್ತೆ. ಸರಿ ಗೈಸ್, ಆಯಿತು, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಟಾಟಾ ಬಾಯ್ ಬಾಯ್.